ಈಶ್ವರ, ನನ್ ಮನಸ್ಸಿನ ನೋವನ್ನ ನಿನ್ನ ಹತ್ರ ಬಿಟ್ಟು ಯಾರ ಹತ್ರನೂ ಹೇಳಕ್ಕಾಗಲ್ಲ, ಹೇಳೋದು ಇಲ್ಲ. ಇಷ್ಟು ದಿನಗಳು ನನಗೆ ಗೊತ್ತಾಗ್ಲಿಲ್ಲ. ಆದ್ರೆ ಇವಾಗ ಒಂದೊಂದು ಕ್ಷಣ ಕಳೀತಿದ್ರು ಒಂದೊಂದು ಯುಗ ತರ ಅನಿಸ್ತಿದೆ. ನಾನಿರೋ ದೂರ ಆಗ್ತಿದ್ದೇನೆ ಅಂತ ಗೊತ್ತಾಗಿದ್ದು ಒಂದೊಂದು ಕ್ಷಣದಿಂದನು ಜೀವನ ಇಲ್ದಿರೋ ಹಾಗೆ ಬದುಕ್ತಾ ಇದ್ದೀನಿ. ಅನಿರುದ್ಧ ಜೊತೆ ಜಗಳ ಆಡಿದ್ರು, ಹೊಡೆದಾಡಿದ್ರು, ನನ್ನವನೇ ಅಲ್ವಾ, ಎಲ್ಲಿ ಹೋಗ್ತಾನೆ ಅನ್ಕೋತಾ ಇದ್ದೆ. ಆದ್ರೆ ಈಗ ಒಂದು ರಾತ್ರಿ ಒಂದು ಹಗಲು ಅಂದ್ರೆ 24 ಗಂಟೆ ನನ್ನಿಂದ ನನ್ನಿರುದ್ಧ, ನನ್ನ ಪ್ರಾಣ, ನನ್ನ ಉಸಿರು, ನನ್ನ ಸರ್ವಸ್ವ, ನನ್ನ ಪ್ರಪಂಚ ನನಗ್ ಸಿಗದೆ ಹೊರಟೋಗ್ತಾನ? ಪರ್ಣಿಕನ ಮದ್ವೆ ಮಾಡ್ಕೊಂಡು ಹೊರಟೋಗ್ತಾನ? ಹೇಳಪ್ಪ, ಹೇಳು. ನನ್ನ ಅನಿರುದ್ಧ ನನ್ನಿಂದ ದೂರ ಆಗ್ತಾನೆ ಅಂತ ಗೊತ್ತಾಗಿದ್ದ ಕ್ಷಣದಿಂದ ನನ್ನ ಎದೆ ನಿಂತು ಹೋಗಿರೋ ಹಾಗೆ, ನನ್ನ ದೇಹ ಎಲ್ಲ ಸೋತ್ ಹೋಗಿರೋ ಹಾಗೆ, ಪ್ರಾಣ ಹೊರಟು ಹೋಗಿರೋ ಹಾಗಿದೆ ಅಪ್ಪ. ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ ದೇವ್ರೆ, ನನ್ನ ಅನಿರುದ್ಧ ಮಾತ್ರ ಹುಷಾರಾಗಿರ್ಬೇಕು, 100 ವರ್ಷಗಳ ಕಾಲ ಸಂತೋಷವಾಗಿರ್ಬೇಕು. ನನ್ನ ಜೀವನದಲ್ಲಿ ಇಂಥ ಒಂದಿನ ಬರುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡೇ ಇರ್ಲಿಲ್ಲ. ನಮ್ಮಮ್ಮ ಅಪ್ಪ ಸತ್ತು ಹೋದಾಗಿಂದನು ಒಬ್ಳು ಅನಾಥೆ ತರ ಬದುಕ್ತಾ ಇದ್ದೀನಿ. ನನಗೂ ಒಂದ್ ಮನಸ್ಸಿದೆ ಅಂತ, ಆ ಮನಸ್ಸಲ್ಲಿ ಅವನಿದ್ದಾನೆ ಅಂತ ಗೊತ್ತಾಯ್ತು. ಅವನೇ ಇವಾಗ ನನ್ನ ಮನಸ್ಸು ಪೂರ್ತಿ ಅವನೇ ಇದ್ದಾನೆ. ಇವಾಗ ಅವನೇ ದೂರ ಆಗ್ತಿದ್ದಾನೆ ಅಂದ್ರೆ ನನ್ನಿಂದ ಆಗ್ತಾ ಇಲ್ಲ. ಅಷ್ಟಕ್ಕೂ ಬದುಕ್ಬೇಕು ಸಾಯ್ಬೇಕು ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಸತ್ತು ಹೋಗೋಣ ಅನ್ಕೊಂಡ್ರೆ ನಾನು ಅವನನ್ನು ನೋಡ್ದೆ ದೂರ ಆಗಿ ಹೋಗ್ತೀನಿ. ಏನೋ ಬದುಕಿದ್ರೆ ಅವನ ನೋಡ್ತಾನೆ ಬದುಕ್ಬೇಕಾ? ಅಷ್ಟಕ್ಕೂ ಏನ್ ಮಾಡ್ಬೇಕು ನನಗ್ ಗೊತ್ತಾಗ್ತಾನೆ ಇಲ್ಲ.